ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಮ್ಮ ಮುದ್ದು ಕೃಷ್ಣ ಜೊತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂದರೆ ವ್ಲಾಗು ಒಂದು, ನಾಳೆ ಕೃಷ್ಣ ಜನ್ಮಾಷ್ಟಮಿ ಇದೆ ಅಂತ ಅಂದ್ಬಿಟ್ಟು, ಇನ್ನೂ ಒಂದು ನಮ್ಮ ಪಾಪುಗೆ 9 months ಕಂಪ್ಲೀಟ್ ಆಗಿದೆ. ಅದಕ್ಕೇ ಎರಡಕ್ಕೂ ಸೇರಿ ಫೋಟೋಶೂಟ್ ಮಾಡ್ತಾ ಇದ್ದೀವಿ. ಈಗ ಫೋಟೋಸ್ ಎಲ್ಲ ಹಿಡ್ದಿದ್ದಾಯಿತು, ಈಗ ಅವನ್ನ ಈಚೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೇ ಹೋಗ್ತಾ ಇದ್ದೀವಿ. ಅಲ್ಲಮ್ಮ ತೆಗಿ. ಹಾಂ, ಅವನು ತುಂಬ ರೆಡಿ ಆಗೋಕ್ಕೆ ತುಂಬ ಒಂದು ಎಫರ್ಟ್ ಹಾಕಿದ್ದೀವಿ. ಅದನ್ನು ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಓಕೆ, ಕೀಪ್ ವಾಚಿಂಗ್. ಸ್ಟುಡಿಯೋದಲ್ಲಿ ಕರ್ಕೊಂಡೋಗ್ಬಿಟ್ಟು ನಿಲ್ಲಿಸಿದಾಗ ಅವನು ಅಳ್ತಾ ಇದ್ದ. ಯಾಕಂದರೆ ಅವನಿಗೆ ಫಸ್ಟ್ ಟೈಮ್ ಅಲ್ವಾ ಸ್ಟುಡಿಯೋಗೆ ಕರ್ಕೊಂಡೋಗಿದ್ದು, ಅದಕ್ಕೇ ಒಂದು ಸ್ವಲ್ಪ ಭಯ ಬೀಳ್ತಿದ್ದ. ಆಮೇಲೆ ಸರಿ ಅಂದ್ಬಿಟ್ಟು ಅವ್ನು 2 photos ಹಿಡಿಸ್ಕೊಂಡ್ಬಿಟ್ಟು ಮತ್ತೆ ಅವ್ರು ಫೋಟೋ ಹಿಡಿಯೋ ಅಣ್ಣ ಹತ್ರನೇ ಹೋಗ್ಬಿಟ್ಟಿದ್ದ ಅವನು. ಏನು ಇವರು ಫೋಟೋನೇ ಹಿಡಿತಿಲ್ವಲ್ಲ, ಕಾಲಲ್ಲಿ ಮಾತಾಡ್ತಿದ್ದಾರೆ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ದ. ಆಮೇಲೆ ಮತ್ತೆ ಅವ್ರನ್ನೇ ಮಾತಾಡಿಸ್ತಿದ್ದ, ಕರೆದು ಮಾತಾಡಿಸ್ತಾನೇ ಇದ್ದ ಅವ್ರಿಗೆ. ಅವರು ಹೋಗು ಅಂತ ಎಷ್ಟು ಸಲ ಹೇಳಿದ್ರು ಕೇಳಲಿಲ್ಲ. ಆಮೇಲೆ ಮತ್ತೆ ಅವಣ್ಣ ಕಾಲೇ ಕಟ್ ಮಾಡಿಬಿಟ್ಟು ಅವರೂ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರು. ಹಂಗೂ ಅವ್ನು ಕೇಳಲಿಲ್ಲ, ಏನಿಲ್ಲ. ಮತ್ತೆ ಬಿಟ್ಟಾಗೂ ಅಷ್ಟೇ, ಅವ್ರು ಬಿಟ್ಟಿದ ತಕ್ಷಣ ಜಾನುವಿಂದನೇ ಓಡ್ತಿದ್ದ. ಹಂಗೇ ನೋಡಿ, ಹಂಗೆ ನೀವೇ ಹೆಂಗೆ ಓಡ್ತಿದ್ದ ಅಂತ ಅಂದ್ಬಿಟ್ಟು ಕೊಟ್ಟರು ಅಷ್ಟೇ, ಜಾನುವಿಂದ ಪಟ ಅಂತ ಹೋಗ್ಬಿಡ್ತಿದ್ದ. ಸರಿ ಅಂದ್ಬಿಟ್ಟು ಆವಣ್ಣನೇ ಹೇಳ್ಬಿಟ್ರು, ಬಿಟ್ಬಿಡಿ ಅವ್ನ ಪಾಡಿಗೆ ಅವನಿಗೆ ಅಂತ ಅಂದ್ಬಿಟ್ಟು. ಅವಾಗೇನೆ ಮತ್ತೆ ಇನ್ನೊಂದು ಸಲ ಕರ್ಕೊಂಡು ಹೋಗ್ಬಿಟ್ಟಾಗ ಅವಾಗ ಚೆನ್ನಾಗಿ ಹಿಡಿಸ್ಕೊಂಡ ಫೋಟೋಸು. ಇನ್ನೂ ಒಂದು, ಈ ಕಾಸ್ಟ್ಯೂಮ್ನ ನಾವು ಯಾವುದೇ ರೆಂಟ್ಗಾಗಲಿ ತಂದಿಲ್ಲ, ನಾವೆಲ್ಲನೂ ಓನಾಗಿ ತಂದಿರೋದು. ನಿಮಗೇನಾದರೂ ಬೇಕು ಅಂತ ಅಂದರೆ ಕಾಸ್ಟ್ಯೂಮ್ ನಾವು ಈ ಥರ ರೆಡಿ ಮಾಡಬೇಕು ನಿಮ್ಮ ಮಕ್ಕಳಿಗೆ ಅಂತ ಏನಾದರೂ ನಿಮಗೆ ಅನಿಸಿದ್ರೆ ನನಗೆ DM ಅಥವಾ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ ಯಾವ ಥರ ಎಲ್ಲಿ ಸಿಗತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ.
ಆ್ಯಂಡ್ ಫೈನಲ್ ಆಗಿ ಒಂದು 2 or 3 ಫೋಟೋಸ್ ಹಿಡಿಸ್ಕೊಂಡ ಅಷ್ಟೇ. ಆಮೇಲೆ ಮತ್ತೆ ಹಿಡಿಸ್ಕೊಂಡ್ಲಿಲ್ಲ ಅವನು. ಸರಿ ಅಂದ್ಬಿಟ್ಟು ಏನೇನೋ ಪೋಸಸ್ ಕೊಡ್ತಿದ್ದ. ಬಟ್ ಇಟ್ಸ್ ಓಕೆ, ಅದೆಲ್ಲನೂ ಚೆನ್ನಾಗಿ ಬಂದಿದೆ ಫೋಟೋಸು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.